ಸಂಜನಾ ಅವರೇ, ಇಂಥದ್ದೊಂದು ಕಥೆ ಬಂದಾಗ ಒಂದು ಸಿನಿಮಾದಲ್ಲಿ ನಾಯಕ ನಟ ಇರ್ತಾರೆ, ಇಬ್ರು ಹುಡುಗಿರು ಹೀರೋಯಿನ್ಸ್ ಆಗಿರ್ತೀರಿ, ಒಬ್ಬರನ್ನೇ ಮದುವೆ ಆಗೋ ಒಂದಷ್ಟು ಸೀನ್ಗಳು ಬರುತ್ತೆ, ಫಸ್ಟ್ ನೈಟಲ್ಲಿ ಇಬ್ರು ಕೂಡ ಒಟ್ಟಿಗೆ ಬೆಡ್ಡಲ್ಲಿ ಇರ್ತೀರಿ ಒಂದು ಹುಡುಗನ ಜೊತೆ. ಇಂಥ ರೀತಿ ಕಥೆನ ವಿವರಣೆ ಕೊಟ್ಟಾಗ ತಮ್ಮ ಒಪಿನಿಯನ್ ಏನಾಗಿತ್ತು? ಸಡನ್ ಆಗಿ ಈ ಕಥೆನ ಒಪ್ಕೊಳ್ಬೇಕು, ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು ಯಾಕೆ ನಿಮಗೆ? ಸೊ ಫಸ್ಟ್ ಆಫ್ ಆಲ್ ಅಂದರೆ ಕಥೆ ನರೇಷನಲ್ಲಿ ಗೊತ್ತಾಯಿತು, ತುಂಬ ಯುನೀಕ್ ಕಾನ್ಸೆಪ್ಟು, ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ. ಆ್ಯಂಡ್ ಈ ಸೀನ್ ಬಗ್ಗೆ ಹೇಳಿದ ತಕ್ಷಣ ನಾನು ಅಫ್ಕೋರ್ಸ್ ಫಸ್ಟ್ ಭಯ ಇತ್ತು, ಅಂದರೆ ಏನಾಗುತ್ತೆ, ಜನ ನೋಡ್ತಾರೆ, ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಭಯ ಇತ್ತು. ಬಟ್ ನಾವು ಪ್ರತಾಪ್ ಸರ್ ಮೇಲೆ ಲೈಕ್ ತುಂಬ ನಂಬಿಕೆ ಇಟ್ಕೊಂಡಿದ್ವಿ ನಾವಿಬ್ರು ಕೂಡ. ಅಂದರೆ ಆ ನಂಬಿಕೆ ಇರಲಿಲ್ಲ ಅಂದರೆ ನಾವು ಖಂಡಿತವಾಗ್ಲೂ ಆ ಸೀನ್ ಮಾಡ್ತಿರ್ಲಿಲ್ಲ, ಡೆಫಿನೆಟ್ಲಿ. ಸೊ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ಯಾಕೆ ಇಟ್ಟಿದ್ದಾರೆ, ಏನ್ ಅದು ಅದರ ಪರ್ಪಸ್ ಅಂತ. ಸೊ ಹರೀಶ್ ಅವರು, ನಿಮ್ಮ ಒಪಿನಿಯನ್ ಕೂಡ ಅಷ್ಟೇನೆ. ಪ್ರತಾಪ್ ಅವ್ರು ಬಂದು ಕಥೆನ ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಬೇಕು, ಇಂಥ ಸೀನ್ಗಳು ಬರುತ್ತೆ ಅಂದ್ರೂ ಕೂಡ ಒಪ್ಪಿಕೊಂಡು ಅದನ್ನ ಮಾಡುವಂತಹ ಪ್ರಯತ್ನಗಳು ನಿಮ್ಮಿಂದ ಆಗಿದೆ ಅಂತ ಅಂದ್ರೆ ಏನ್ ಇಷ್ಟ ಆಯ್ತು ನಿಮ್ಗೆ ಆ ಕಥೆಯಲ್ಲಿ ಅಂತ ಒಪ್ಕೊಳ್ಳೋದಕ್ಕೆ? ಎಂಟರ್ಟೈನ್ಮೆಂಟ್, ಫೈನಲಿ ಎಂಟರ್ಟೈನ್ಮೆಂಟ್, ಎಮೋಷನ್ಸ್, ಫ್ಯಾಮಿಲಿ ಎಮೋಷನ್ಸ್ ಇದೆ. ಒಂದು ಹುಡುಗಿರ್ ಫ್ರೆಂಡ್ಶಿಪ್ ತೋರಿಸಿದ್ದಾರೆ, ಮೇನ್ಲಿ ಎಷ್ಟೋ ವರ್ಷ ಆದ್ಮೇಲೆ ಒಂದು ಹುಡುಗಿರ್ ಫ್ರೆಂಡ್ಶಿಪ್ ತೋರಿಸಿದ್ದಾರೆ. ಎವ್ರಿಥಿಂಗ್ ಎಲ್ಲ ಆಸ್ಪೆಕ್ಟ್ ಅಲ್ಲಿ ನೋಡಿದ್ರು ತುಂಬಾ ಇಷ್ಟ ಆಯ್ತು ಕತೆ. ಆಮೇಲೆ ಆ ಸೀನ್ ನಾನು ಬರ್ದಾದ್ಮೇಲೆ ಈಗ ಏನೇ ಆದ್ರೂ ಸೀನ್ ಸ್ಕ್ರೀನ್ ಮೇಲೆ ಬರ್ಬೇಕು ಅಂದ್ರೆ ಮಾಡ್ಬೇಕಾಗಿರೋದು ಅವರೇ ಇಬ್ರು ಹುಡುಗಿರು ಹೆಣ್ಮಕ್ಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರಿಗೆ ಅದು ಇಷ್ಟ ಆಗದೆ, ಅವ್ರಿಗೆ ಕಂಫರ್ಟಬಲ್ ಆದ್ರೆ ನಾನು ಸ್ಕ್ರೀನ್ ಮೇಲೆ ಅದನ್ನ ತರಕ್ಕಾಗಲ್ಲ. ಸೊ ಅವರಿಬ್ರು ಒಪ್ಪಿ ಅವರಿಬ್ರು ಮಾಡಿದ್ದಕ್ಕೆ ಇದಾಗಿರೋದು ಅಂದಮೇಲೆ ಅವ್ರಿಗೆ ಅದು ಕನೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದಿಷ್ಟೇ, ಅದು ಯಾರಿಗೂ ಹಾರ್ಮ್ ಮಾಡೋದಕ್ಕೆ ಮಾಡಿರೋದಲ್ಲ. ಜನ್ರೇಷನ್ ಈಗಿದೆ, ಮೈಂಡ್ ಸೆಟ್ ಹಿಂಗಿದೆ, ಹಿಂಗೂ ಯೋಚನೆ ಮಾಡ್ತಾರೆ. ಈಗ ಗೊತ್ತಿಲ್ಲ ಮೇಡಮ್, ಹಿಂದೆ 90s ಕಿಡ್ಸ್ ಬೇರೆ ಥರ ಇದ್ರು, ಈಗಿನ ಜೆನ್ಸಿಯವ್ರು ಯೋಚನೆ ಮಾಡೋದು ಬೇರೆ. 90s ಅವ್ರು 20 ವರ್ಷಕ್ಕೆ ಏನು ಯೋಚನೆ ಮಾಡ್ತಿದ್ರು, ಈಗಿನವ್ರು 12-12ನೇ ವರ್ಷಕ್ಕೆ ಅದನ್ನ ಆ ಮೈಂಡ್ ಸೆಟ್ ಮೆಚುರಿಟಿ ಬಂದ್ಬಿಟ್ಟಿದೆ. ಈ ನೆಕ್ಸ್ಟ್ 5-10 ಇಯರ್ಸ್ ಅಲ್ಲಿ ಅಲ್ಲ ಪ್ರತಾಪ್ ಅವರೇ, ಈಗ ಸಮಾಜದಲ್ಲಿ ಹೆಂಗಾಗಿದೆ ಅಂದ್ರೆ ಒಂದ್ ಹೆಣ್ಣು ಸಿಕ್ಕರೆ ಸಾಕಪ್ಪ, ಮದುವೆ ಆದ್ರೆ ಸಾಕಪ್ಪ, ಹೆಣ್ಣು ಕೊಡ್ತಾ ಇಲ್ಲ ನಮಗೆ ಅನ್ನೋ ಪರದಾಟಗಳಿದೆ. ಎಷ್ಟೋ ಜನ ನೊಂದ ಕುಟುಂಬಗಳ ಮಧ್ಯೆ ನಾವು ವಾಸ ಮಾಡ್ತಿದೀವಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಜೆನ್ಸಿ ಅವರು ಇಬ್ರು ಹೆಣ್ಮಕ್ಳನ್ನ ಮದುವೆ ಆಗ್ಬಹುದು, ಅವಕಾಶ ಸಿಕ್ಬಿಡುತ್ತಾ? ಆ ರೀತಿ ಜನರೇಷನ್ ಇಲ್ಲ ಅಂತ. ಒಂದ್ ಹೆಣ್ಣು ಸಿಕ್ಕರೆ ಸಾಕಪ್ಪ, ಮದುವೆ ಆದ್ರೆ ಸಾಕು, ಲೈಫ್ ಸೆಟಲ್ ಆದ್ರೆ ಸಾಕು, ಈ ರೀತಿ ಯೋಚನೆ ಮಾಡ್ತಿದ್ರೆ. ಜೊತೆಗೆ ನಮ್ಮ ಹಿಂದೂ ಸಂಸ್ಕೃತಿ ಕೂಡ ಅದನ್ನೇ ಹೇಳೋದಲ್ವಾ? ಕರೆಕ್ಟ್, ಅದನ್ನ ಹೇಳೋದು. ಈಗ ನೋಡಿ, ನೀವೇ ನೋಡಿ, ಎಷ್ಟೋ ಜನಕ್ಕೆ ಒಂದು ಎಣ್ಣೆ ಸಿಕ್ತಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಅಂತಂದ್ರೆ ನಮ್ಮ ಹೀರೋಗೆ ಇಬ್ರು ಹುಡುಗಿರು ಸಿಕ್ಕಿದ್ರೆ ಹೇಗೆ ಇದೇ ನಮ್ಮ ಓವರ್ ಆಲ್ ಮೂವಿಯ ಕಾನ್ಸೆಪ್ಟ್. ಅದಕ್ಕೆ ನಾವು ಕಂಗ್ರಾಚುಲೇಷನ್ ಬ್ರದರ್ ಅಂತ. ಅಂದ್ರೆ ಒಂದು ಹುಡುಗನ್ಗೆ ಇಬ್ರು ಹುಡುಗಿರು ಸಿಕ್ಕರೆ ಹೆಂಗೆ ಅನ್ನೋದನ್ನ ತೋರಿಸೋ ಪ್ರಯತ್ನ ಆಗಿದೆ. ಅಂದ್ರೆ ನಿಜ ಜೀವನದಲ್ಲಿ ಒಂದು ಹುಡುಗಂಗೆ ಇಬ್ರು ಹುಡುಗಿರು ಸಿಕ್ಕರು ಓಕೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಓಕೆ ಅಲ್ಲ, ಹೇಗಿರುತ್ತೆ ಅವ್ನ ಲೈಫ್ ಸ್ಟೈಲ್, ಇನ್ ಕೇಸ್ ಸಿಕ್ಕಿದ್ರೆ ಹೇಗಿರುತ್ತೆ. ಈಗ ಶಾರದಾ ಅವ್ರು ಹೇಳೋ ಪ್ರಕಾರ ಒಂದಷ್ಟು ಸೀನ್ಗಳ ಬಗ್ಗೆ ಅದು ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ತೋರಿಸೋ ಪ್ರಯತ್ನಗಳಾಗಿದೆ, ಸಮಾಜಕ್ಕೆ ಅದರಿಂದ ಕೊಡೋ ಸಂದೇಶಗಳು ಸರಿಯಾಗಿಲ್ಲ, ಜನರ ದಿಕ್ಕು ತಪ್ಪಿಸೋ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಶಾರದಾ ಅವರು. ಖಂಡಿತವಾಗ್ಲು. ಯಾಕೆ ಅಂತಂದರೆ ಇವತ್ತಿನ ದಿವಸ ಎಲ್ಲ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಚಿಕ್ಕ ಮಕ್ಕಳಾಗಿರ್ಬೋದು, ಇವತ್ತು ನಾನು ಫಿಲಮ್ಗೆ ನಾನು ಕರ್ಕೊಂಡು ಹೋಗಬೇಕು ಅಂತಂದರೆ, ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ನನ್ನ ಮಕ್ಕಳಿಗೂ ಅದೇ ಥಾಟ್ ಬರಬಹುದು ನಾಳೆ ದಿವಸ. ಇವತ್ತು ನೀವೇನೋ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿದ್ರು, ತುಂಬ ಜನ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು, ಎಲ್ಲೋ ಕೆಲವೊಬ್ರು ಇಷ್ಟಪಡ್ಬೋದು. ಎಲ್ಲ ನಮ್ಮ ಸಮಾಜದಲ್ಲಿ ಅದು ಇಷ್ಟಪಡುವಂಥ ಇಲ್ಲ. ಈಗ ವಿಷಯ ಏನಂದ್ರೆ ಮೇಡಮ್, ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾನು ಒಂದು ಟಾಪಿಕ್ ತಗೋತೀನಿ, ಅಥವಾ ರೌಡಿಸಮ್ ಏನೋ ಒಂದು, ಫಸ್ಟ್ ಆ ವಿಷಯದ ಎಂಡ್ಗೆ ಹೋಗೋಕ್ಕೆ ಮುಂಚೆ ಇದರ ಆಗು ಹೋಗುಗಳೇನು ಅನ್ನೋದನ್ನ ನಾನು ಅಟೆಂಡ್ ಮಾಡಬೇಕು. ಈಗ ನಾನೊಂದು ವಿಷಯ ತೊಗೊಂಡಿದ್ದೀನಿ, ಒಂದು ಹುಡುಗಿನ ಇಬ್ಬರು ಹುಡುಗಿರು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ರೆ ಏನಾಗುತ್ತೆ, ನಾನೇನು ಮಾಡಬೇಕು ಆ್ಯಸ್ ಎ ಡೈರೆಕ್ಟರ್ ಆಗಿ, ಫಸ್ಟು ಡಿಸೈಡ್ ಮಾಡಿದ್ಮೇಲೆ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ, ಏನೇನು ಪ್ರಾಬ್ಲಮ್ ಬರುತ್ತೆ, ಇವ್ರು ಅದನ್ನು ಹೆಂಗೆ ಫೇಸ್ ಮಾಡ್ತಾರೆ ಅನ್ನೋ ಆ ಫೇಸ್ಗಳನ್ನ ತೋರಿಸಿದ್ರೆ ಆಡಿಯನ್ಸ್ಗೆ ಏನಾಗುತ್ತೆ, ಓ ಇದರಲ್ಲಿ ಇಷ್ಟೊಂದು ಕಾಂಪ್ಲಿಕೇಶನ್ಸ್ ಇದೆ ಅಲ್ವಾ, ಇದು ಹೆಂಗ್ ವರ್ಕ್ ಆಗುತ್ತಾ ಆಗಲ್ವಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. 12 ವರ್ಷದವರು ಬೇಗ ಇಷ್ಟೋ ತರ ಮುಂದುವರೆದಿದ್ದಾರೆ ಅಂತ. ಈಗ ಕಾಂಪ್ಲಿಕೇಶನ್ ನೀವು ತೋರಿಸ್ತಾ ಇದ್ದೀರಲ್ಲ, ಅದು ತೋರಿಸಿನ ರೀಚ್ ಮಾಡ್ತಾರೆ. ಪ್ರತಾಪ್ ಅವರು, ಈಗ ನೇರ ಪ್ರಶ್ನೆ ಏನ್ ಗೊತ್ತಾ, ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಬಹುತೇಕ ಹಂಗ ಹೇಳ್ತಾ ಇದ್ದಾರೆ. ಹಂಗಾಗಿ ಅಂತ ಸೀನ್ಗಳು ಇರಬಾರ್ದಿತ್ತು ಸಿನಿಮಾದಲ್ಲಿ, ಆ ಕಾರಣಕ್ಕೆ ದೂರ ಕೊಡ್ತೀವಿ ಅಂತ. ಇಲ್ಲ ಮೇಡಮ್, ಇಷ್ಟ ದಿನ ನಾವು ಪ್ರೀಮಿಯರ್ ಶೋ ಎಲ್ಲಾ ಕಡೆ ಏನ್ ಶೋ ಮಾಡಿದೀವಿ, ನಮಗೆ ಅಟ್ಮೋಸ್ಟ್ ರಿವ್ಯೂ ಬಂದಿರೋದು ಫ್ಯಾಮಿಲೀಸ್ ಇಂದಾನೆ. ಅಂದ್ರೆ ಹೆಂಗೆ ಅಂದ್ರೆ ಬಂದು ಆರ್ಟಿಸ್ಟ್ಗಳು ಕೆನ್ನೆ ಹಿಡ್ಕೊಂಡು ಗಲ್ಲ ಹಿಡ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಏನೇನು ಹೇಳಿದ್ದೀರಾ, ಆಮೇಲೆ ನನಗೆ ಕೈ ಹಿಡ್ಕೊಂಡು ಲಿಟ್ರಲಿ ವಯಸ್ಸಾದವ್ರು ಬಂದು ಎಲ್ಲರಿಗೂ ಕನೆಕ್ಟ್ ಆಗೋ ಥರ ವಿಷಯ. ಅಂದರೆ ಕೆಲವ್ರು ಹೆಂಗೆ ಹೇಳಿದ್ರು ಅಂದರೆ, ಇದು ತುಂಬ ಕಾಂಪ್ಲಿಕೇಟೆಡ್ ವಿಷಯ, ಕಾಂಟ್ರವರ್ಸಿ ಆಗೋ ವಿಷಯ, ಆದರೆ ಅದನ್ನು ಯಾರಿಗೂ ಬೇಜಾರು ಮಾಡಿಸ್ದೆ ಒಂದು ಚೌಕಟ್ಟೊಳಗಡೆ ಕೂರಿಸಿ ಮಾಡಿದಿರಲ್ಲ, ತುಂಬ ಚೆನ್ನಾಗಿ. ನನಗೆ ಜಾಸ್ತಿ ರಿವ್ಯೂ ಸಿಕ್ಕಿರೋದು ಫ್ಯಾಮಿಲೀಸಿಂದಾನೆ ಇದುವರೆಗೂ. ಯೂತ್ಸ್ ಎಲ್ಲ ಹೇಳಿದ್ದಾರೆ ಚೆನ್ನಾಗಿದೆ ಹಾಗೆ ಹೇಗೆ ಅಂತ ಹೇಳ್ಕೊಂಡು ಹೋಗ್ತಾರೆ. 5-5 ನಿಮಿಷ ನಿಂತ್ಕೊಂಡು ಮಾತಾಡಿದ್ದಾರೆ, ಇಡೀ ಫ್ಯಾಮಿಲೀಸ್ ಬಂದು ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಬಂದು ನಿಂತ್ಕೊಂಡು ನೋಡಿ. ನನಗೆ ಇದುವರೆಗೂ ಯಾರು ನೆಗೆಟಿವ್ ಹೇಳಿಲ್ಲ, ಯಾರು ಇದು ಕ್ವಶನ್ ಮಾಡಿಲ್ಲ, ನನಗೆ ಹೇಳಿರೋದಿಷ್ಟೇ ತುಂಬ ಚೆನ್ನಾಗಿದೆ ಅಂತ. ಹಾಗಾಗಿ ನಾನು ಅಷ್ಟು ಜನ ಹೇಳಿರೋದ್ರಿಂದ ನಾನು ಅದನ್ನು ಬಿಲೀವ್ ಮಾಡ್ತೀನಿ, ನಾನು ಒಳ್ಳೆ ಕೆಲಸ ಮಾಡಿ. ಬಟ್ ಯೂಶಲಿ ನಾವು ಈಗ ಟ್ರೈಲರ್ ಟೀಸರ್ ನೋಡಿದಾಗ ಮಕ್ಕಳಿಗೆ ಅಥವಾ ಫ್ಯಾಮಿಲಿ ಅವ್ರಿಗೆ ಹೇಳ್ಬೋದು, ಅಪ್ಪ ಚೆನ್ನಾಗಿದ್ದಂಗಿದೆ ಸಿನಿಮಾ, ಹೋಗಿ ಒಟ್ಟಿಗೆ ಸಿನಿಮಾ ನೋಡೋಣ ನಡಿ ಅಂತ. ಬಟ್ ಇದನ್ನ ತೋರಿಸಿದಾಗ ಹೆಂಗಿದೆ ತೋರಿಸುವಂತ
ತೋರ್ಸೋದಕ್ಕೆ ಹೋದ್ರು ಕೂಡ ಇದರಲ್ಲಿ ಏನಿದೆ, ಯಾವ ಕಾರಣಕ್ಕೆ ಸಿನಿಮಾ ನೋಡಬೇಕು ಅಂತ ಫ್ಯಾಮಿಲಿಯವ್ರು ಪ್ರಶ್ನೆ ಮಾಡ್ತಾರೆ. ಅದ್ರ ಜೊತೆಗೆ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಿನಿಮಾ ನೋಡೋ ರೀತಿಯಲ್ಲಿ ಸೀನ್ಗಳು ಇದೆಯಾ, ಮುಜುಗರ ಆಗುವಂತಹ ಸನ್ನಿವೇಶಗಳು ಯಾಕೆ ಸೃಷ್ಟಿ ಮಾಡಿದ್ರಿ ಸಿನಿಮಾದಲ್ಲಿ ಅನ್ನೋದನ್ನ ಪ್ರಶ್ನೆ ಮಾಡ್ತಾರೆ. ಯೂಶಲಿ ನೀವು ಕಥೆ ಬರ್ದಿರೋದ್ರಿಂದ, ಕಥೆಯನ್ನ ಹೇಳ್ತಾ ಇರೋದ್ರಿಂದ ನೀವು ಅದನ್ನ ಬಿಟ್ಕೊಡಲ್ಲ ಗೊತ್ತು, ಯಾಕಂದ್ರೆ ನಿಮ್ಮ ಕನಸಿನ ಕೂಸಾಗಿರುತ್ತೆ. ನೇರವಾಗಿ ರಕ್ಷಿತ್ ಅವ್ರ ಹತ್ರ ಹೋಗ್ಬಿಡ್ತೀನಿ. ರಕ್ಷಿತ್ ಅವರೇ, ಯೂಶಲಿ ನಮ್ಮ ಫ್ಯಾಮಿಲಿಯವ್ರಿಗೆ, ನಮ್ಮ ಮಕ್ಕಳಿಗೆ ನಾವು ಸಿನಿಮಾ ನೋಡೋಕೆ ಕರ್ಕೊಂಡು ಹೋಗಬೇಕು ಅಂದ್ರೆ ಏನು ಹೇಳಿ ನಾವು ಸಿನಿಮಾ ಕರ್ಕೊಂಡು ಹೋಗಬೇಕು, ಹೆಂಗೆ ಸಿನಿಮಾ ನೋಡಬೇಕು ಥಿಯೇಟ್ರಲ್ಲಿ ಕೂತ್ಕೊಂಡು ಅವ್ರ ಜೊತೆಗೆ ಅಂತ ಪ್ರಶ್ನೆ ಇದೆ. ಎಲ್ಲೂ ಕೂಡ ಮುಜುಗರ ಆಗುವಂಥ ಸನ್ನಿವೇಶಗಳು ಇಲ್ವಾ ಸಿನಿಮಾದಲ್ಲಿ? ಇಲ್ಲ ಮೇಡಮ್, 100% ಇಲ್ಲ. ಏನಕ್ಕೆ ಅಂತ ಅಂದರೆ ಇವತ್ತಿಗೂ ನೀವು ಬುಕ್ ಮೈ ಶೋ ತೆಗೆದು ನೋಡಿ, ಬೇರೆ ಎಲ್ಲದರದ್ದು ರೇಟಿಂಗ್ಸ್ ಬೇರೆ ಇದೆ, ನಮ್ದು ಇನ್ನೂ 10 out of 10 ಇದೆ. ನೀವು ಹೇಳ್ತಿರೋ ಪ್ರಕಾರ ಯಾರಿಗಾದ್ರೂ ಮುಜುಗರ ಅನಿಸಿ ಅಥವಾ ಈ ಪಿಕ್ಚರ್ ನೋಡೋಕ್ಕೆ ಆಗಲ್ಲ ಅನ್ಸಿದ್ರೆ ಇಷ್ಟೊತ್ತಿಗೆ ಆ 10, 3, 4 ಅಥವಾ 2 ಡ್ರಾಪ್ ಆಗಬೇಕಾಗಿತ್ತು. ಈಗಲೂ ಕೊಟ್ಟಿರೋ 400-500 ಜನ ಏನೋ ರಿವ್ಯೂ ಕೊಟ್ಟವ್ರೆ, ಅಷ್ಟು ಜನನು 10 out of 10 ಕೊಟ್ಟಿರೋದು, ಯಾರಿಗೂ ಏನೂ ಸಮಸ್ಯೆ ಆಗಿಲ್ಲ. ಅದಾದಮೇಲೆ ಮೊನ್ನೆ ಇನ್ನು ಯಾವುದೋ ಅಂದರೆ 8th or 7th ಸ್ಟ್ಯಾಂಡರ್ಡ್ ಹುಡುಗನೂ ಪಿಕ್ಚರ್ ನೋಡ್ಬಿಟ್ಟು ರಿವ್ಯೂ ಕೊಟ್ಟಿದ್ದಾರೆ. ಬೇಕಿದ್ರೆ ನಾನು ಬೈಟ್ ಸಿಕ್ಕಿದ್ರೆ ಕಳಿಸ್ಕೊಡ್ತೀನಿ. ಅವರು ಹೇಳಿರೋದು ಅದನ್ನೇ, ಇದುವರೆಗೂ ನಾನು ಕನ್ನಡ ಸಿನಿಮಾನೇ ನೋಡ್ತಿರ್ಲಿಲ್ಲ, ಈ ಸಿನಿಮಾ ನೋಡಾದ್ಮೇಲೆ ಇನ್ಮೇಲಿಂದ ಕನ್ನಡ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಎಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಇನ್ ಕೇಸ್ ಇವಾಗ ಯಾಕೆ ಅಟ್ರಾಕ್ಟ್ ಆಗ್ತಾ ಇದೆ ಯುವ ಸಮೂಹಕ್ಕೆ ಅಂದ್ರೆ, ಪ್ರತಾಪ್ ಸರ್ ಹೇಳಿದ್ರಲ್ಲ, ಈಗಿನ ಜನರೇಷನ್ ನಾವು ಆಲೋಚನೆ ಮಾಡೋಕ್ಕಾಗಲ್ಲ, ಅಷ್ಟು 100 ಪಟ್ಟು ಮುಂದಕ್ಕೆ ಹೋಗಿ ಯೋಚನೆ ಮಾಡುವಂತ ಜನರೇಷನ್ ಮಧ್ಯೆ ನಾವು ಇದ್ದೀವಿ ಅಂತ, ನೀವು ಮುಂದಕ್ಕೆ ಹೋಗಿ ತೋರಿಸೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಈಗಿನ ಯುವ ಸಮೂಹಕ್ಕೆ. ಈಗ ಏನ್ ಕಾಂಪಿಟೇಷನ್ ಇದೆ ಅದ್ರಲ್ಲಿ ನಾವು ರೇಸಲ್ಲಿ ಇರಬೇಕು ಅಂದ್ರೆ ಈಗ ಏನ್ ನಡೀತಿದೆ ಅದನ್ನ ಹೇಳಕ್ಕಾಗಲ್ಲ. ಇನ್ನು 3 ವರ್ಷ, ಯಾಕಂದ್ರೆ ಸಿನಿಮಾ ಶುರು ಮಾಡೋದು 2 ವರ್ಷದಿಂದ ನಾವು, ಮುಂದಿನ ಜನರೇಷನ್ ಅದಲ್ಲದೆ ಮುಂದಿನ ಜನರೇಷನ್ ಒಂದ್ ಹುಡುಗ 2 ಹುಡುಗಿರ್ನ ಮದ್ವೆ ಆಗ್ತಾರೆ, 2 ಜೊತೆ ಸಂಸಾರ ಮಾಡಬಹುದು ಅನ್ನೋದನ್ನ ಈಗಲೇ ತೋರಿಸ್ಕೊಟ್ಟಿದ್ದೀರಾ ಸಿನಿಮಾದಲ್ಲಿ. ಅದರ ಥಾಟ್ ಬರ್ಬೋದು, ಹೇಳಕ್ಕಾಗಲ್ಲ, ನಮ್ಮ ಕೈಲಿ ಬಟ್ ಹಂಗ್ ಹೇಳಕ್ ಆಗಲ್ಲ ಪ್ರತಾಪ್ ಸರ್. ಈಗ ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸೋ ಪ್ರಯತ್ನ ನಮ್ಮೆಲ್ಲರಿಂದ ಆಗಬೇಕಲ್ವಾ, ಅದನ್ನ ತಿಳಿಸೋ ಪ್ರಯತ್ನಗಳು ಇರಬೇಕು ಹೊರತು ಹಿಂಗೂ ಆಗಬಹುದು, ಇದಕ್ಕೊಂದು ಅವಕಾಶ ಇದೆ ಅಂತ ನೀವ್ ಯಾಕೆ ನಮ್ಮ ಸಂಸ್ಕೃತಿಗೆ ವಿರುದ್ಧವಾಗಿ ಒಂದಿಷ್ಟು ಸೀನ್ಗಳನ್ನ ತೋರಿಸೋ ಪ್ರಯತ್ನ ಮಾಡ್ತಿದ್ದೀರಿ? ಅದಕ್ಕೆ ಯಾಕೆ ಯುವ ಸಮೂಹವನ್ನ ಅಟ್ರಾಕ್ಟ್ ಮಾಡ್ತಿದ್ದೀರಿ ಅನ್ನೋದು ಪ್ರಶ್ನೆ. ನಾವು ಸಂಸ್ಕೃತಿಗೆ ವಿರುದ್ಧವಾಗಿ ಮಾಡ್ತಿಲ್ಲ ಮೇಡಮ್. ಇನ್ನ 4 ವರ್ಷ 5 ವರ್ಷ ಆದ್ಮೇಲೆ ಯೂತ್ಸ್ ಅಲ್ಲಿ ಈ ತರ ಥಾಟ್ ಬರ್ಬೋದು. ಬಂದ್ರೆ ಅದ್ರಲ್ಲಿ ಏನೇನ್ ಕಾಂಪ್ಲಿಕೇಶನ್ಸ್ ಆಗತ್ತೆ, ಇದು ವರ್ಕ್ ಆಗುತ್ತಾ ಆಗಲ್ವಾ, ಅದರಿಂದ ನಮ್ಮ ಫ್ಯಾಮಿಲೀಸ್ಗೆ ಏನು ಪ್ರಾಬ್ಲಮ್ ಆಗುತ್ತೆ, ನಮ್ಮ ಎಮೋಷನಲ್ಲಿ ನಾವೇ ಡ್ಯಾಮೇಜ್ ಆಗ್ತೀವಿ, ನಮ್ಮ ವ್ಯಕ್ತಿತ್ವನ ಹೇಗೆ ಕಳ್ಕೊತೀವಿ, ಇದನ್ನೇ ಹೇಳೋ ಪ್ರಯತ್ನ ಮಾಡಿರೋದು. ಅದನ್ನೇ ಹೇಳ್ತಿರೋದು, ಟ್ರೈಲರ್ ಏನಿದೆಯಲ್ಲ ಅದು ಬರೀ ನೀವು ಇನ್ವಿಟೇಷನ್ ಅಷ್ಟೇ. ನೀವು ಮದುವೆಗೆ ಬಂದ್ರೆ ಗೊತ್ತಾಗೋದು ಬರುತ್ತೆ ತಾನೇ ಸಿನಿಮಾದಲ್ಲಿ, ಅದೆಲ್ಲವೂ ಕೂಡ ಬರುತ್ತೆ ಖಂಡಿತವಾಗ್ಲೂ ಎಲ್ಲವೂ ಇದೆ. ನಾನು ಅದನ್ನೇ ಹೇಳಿದ್ದು, ಒಂದು ನಾನು ವಿಷಯನ ಹೇಳಬೇಕು ನಾವು ಎಂಡಲ್ಲಿ ಅಂದ್ರೆ ಅದರ ಆಗು ಹೋಗುಗಳ ಬಗ್ಗೆ ಚರ್ಚೆ ಆಗಬೇಕಲ್ವಾ. ಸೊ ಈಗ 2 ಹುಡುಗ 1 ಹುಡುಗಿ ಒಂದೇ ಮನೇಲಿ ಇದ್ದಾರೆ ಅಂದ್ರೆ ಅಲ್ಲಿ ಏನೇನು ಕಾಂಪ್ಲಿಕೇಶನ್ ಬರುತ್ತೆ ಅದನ್ನ ಹೇಳಲೇಬೇಕು. ಅವಾಗ ನಾನು ಈ ಸೀನ್ ತೋರಿಸಲೇಬೇಕು. ಅವ್ರು ಒಂದೇ ರೂಮಲ್ಲಿ ಇದ್ರೆ ಏನಾಗುತ್ತೆ, ಅಥವಾ ಹೊರಗಡೆ ಒಂದೇ ಮನೇಲಿದ್ರೆ ಏನಾಗುತ್ತೆ, ಹೊರಗಡೆ ಜನ ಹೇಗೆ ಅದನ್ನು ಟ್ರೀಟ್ ಮಾಡ್ತಾರೆ ಸೊಸೈಟಿ, ಇದನ್ನು ಹೇಳಿದ್ರೇ ಜನಕ್ಕೆ ಗೊತ್ತಾಗೋದು, ಓ ಇದರಲ್ಲಿರೋ ಪ್ರಾಬ್ಲಮ್ಸ್ ಇಷ್ಟಿದೆ, ಇದರಲ್ಲಿ ಒಳ್ಳೇದು ಇಷ್ಟಿದೆ, ನಾನು ತಗೋಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಕ್ಕೆ. ಅದಾದ್ಮೇಲೆ ಎಂಡಲ್ಲಿ ನಾವು ಹೇಳ್ತೀವಿ ಏನೋ ತಗೊಳ್ಳಿ ಬೇಡವಾ ಏನೋ ನಾವು ಹೇಳ್ತೀವಿ. ಬಟ್ ಇದೆಲ್ಲ ನೋಡಿರೋನು ಯೋಚನೆ ಮಾಡ್ತಾನೆ, ಹೌದು ಇಷ್ಟು ಕಾಂಪ್ಲಿಕೇಶನ್ಸ್ ಇದೆ ಅಲ್ವಾ, ನಾವೇನು ಮಾಡ್ತಾ ಇದೀವಿ 5 ವರ್ಷ ಆದಮೇಲೆ ಏನು ನಡೆಯುತ್ತಲ್ಲ ಅದರಿಂದ ಬರೋ ಸಮಸ್ಯೆಗಳಿದೆಯಲ್ಲ ಅದನ್ನ ಈಗಲೇ ಚರ್ಚೆ ಮಾಡ್ತಾ ಇದೀವಿ.